ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ. ಲಕ್ಷ್ಮೀ ಮಾತೆ ಚಂಚಲ ಸ್ವಭಾವದವಳು. ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ನಾವು ಕೆಲವೊಂದು ಉಪಾಯಗಳನ್ನು ರೆಮಿಡೀಸನ್ನು ಮಾಡ್ತೀವಿ. ಪೂಜೆ, ಸೇವೆ, ಸ್ತೋತ್ರ, ಆರಾಧನೆಯನ್ನು ಮಾಡ್ತೀವಿ. ಗಂಟೆಗಟ್ಟಲೆ ನೀವು ದೇವಿಯ ಆರಾಧನೆ ಮಾಡಿದರೂ ದೇವಿಯ ಚರಣಕ್ಕೆ ತಲುಪೋದು ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ ಮಾತ್ರ. ಎಷ್ಟು ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ಸೇವೆಯನ್ನು ಮಾಡ್ತೀವಿ ಅನ್ನೋದು ಮುಖ್ಯ. ನಿಮ್ಮ ಹತ್ತಿರ ಟೈಮ್ ಇಲ್ಲ ಅಂತ ಇದ್ದರೆ 5 ನಿಮಿಷ ನೀವು ಬಿಡು ಮಾಡಿಕೊಂಡು ಅಂತಃಕರಣದಿಂದ ಲಕ್ಷ್ಮೀ ಮಾತೆಯನ್ನು ಸ್ಮರಿಸಿ. ಇದುವರೆಗೂ ನಿಮ್ಮ ಹತ್ತಿರ ಏನೇನು ಇದೆಯೋ ಆ ಸಂಪತ್ತಿಗೆ ಕೃತಜ್ಞತೆಯನ್ನು ಹೇಳಿ. ವಿಷ್ಣು ದೇವರ ಜೊತೆ ನೀವು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. 5 ನಿಮಿಷದ ಈ ಭಕ್ತಿ ಕೂಡ ದಿನವಿಡೀ ಒಂದು ಹೊಸ ಹುಮ್ಮಸ್ಸನ್ನು ನಿಮ್ಮಲ್ಲಿ ಮೂಡಿಸುತ್ತದೆ. ಲಕ್ಷ್ಮೀ ಮಾತೆಗೆ ಸ್ವಚ್ಛತೆ ಅಂದರೆ ತುಂಬ ಇಷ್ಟ, ಸುವಾಸನೆ ಅಂದರೆ ಅತಿ ಇಷ್ಟ. ಹಣವನ್ನು ನಾವು ಲಕ್ಷ್ಮೀ ದೇವಿಯ ಪ್ರತೀಕವಾಗಿ ನೋಡ್ತೀವಿ. ಹಣದ ಅನಾವಶ್ಯಕ ಖರ್ಚು ಹಾಗೋ ಹೀಗೋ ಎಲ್ಲಿ ಬೇಕಾದರೂ ದುಡ್ಡನ್ನು ಇಡೋದು, ಇದರಿಂದ ಶ್ರೀದೇವಿಯ ಅವಕೃಪೆ ಆಗುತ್ತದೆ. ಮನೆಯಲ್ಲಿ ಹಣ ಇಡುವ ಜಾಗ ಅಂದರೆ ಲಾಕರ್. ಇವತ್ತಿನ ಎಪಿಸೋಡ್ನಲ್ಲಿ ಲಾಕರ್ನಲ್ಲಿ ಹಣವನ್ನು ಹೇಗಿಡಬೇಕು, ಲಾಕರನ್ನು ಎನರ್ಜೆಟಿಕ್ ಆಗಿ ಹೇಗೆ ಮಾಡಬೇಕು ಅಂತ ನೋಡೋಣ. ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ, ಅಕ್ಷಯ ತೃತೀಯ, ದಸರಾ, ದೀಪಾವಳಿ ಹಬ್ಬದ ದಿನಗಳು ತುಂಬ ಶುಭಕಾರಿಯಾಗಿರುತ್ತವೆ. ಈ ಹಬ್ಬಗಳ ಶುಭ ಮುಹೂರ್ತದಲ್ಲಿ ನೀವು ಲಾಕರನ್ನು ಸ್ವಚ್ಛಗೊಳಿಸಬೇಕು. ಗುರುಪುಷ ನಕ್ಷತ್ರ ಕೂಡ ಲಾಕರ್ ರಿಅರೇಂಜ್ಗೆ ಅತಿ ಉತ್ತಮವಾದ ದಿವಸ. ಈಗ ಸದ್ಯದಲ್ಲಿ ಅಂತೂ ಈ ಯಾವ ಮುಹೂರ್ತಗಳು ಇಲ್ಲ. ಹಾಗಂತ ನಾನು ಈಗ ಹೇಳುವ ಈ ಉಪಾಯ ಈ ಮುಹೂರ್ತ ಬರೋವರೆಗೂ ನೀವು ಕಾಯಬೇಕು ಅಂತ ಏನೂ ಇಲ್ಲ. 4ನೇ ತಾರೀಕು ಮಂಗಳವಾರ ಸರ್ವಾರ್ಥ ಸಿದ್ಧಿ ಯೋಗ ಇದೆ. ಈ ದಿವಸ ಕೂಡ ನೀವು ಈ ಉಪಾಯಗಳನ್ನು ಮಾಡಬಹುದು. ಇಲ್ಲ ಅಂದರೆ ಬರುವ ಶುಕ್ಲ ಪಕ್ಷದ ಶುಕ್ರವಾರ ನೀವು ಈ ಉಪಾಯವನ್ನು ಮಾಡಿ. ಸೆಪ್ಟೆಂಬರ್ನಲ್ಲಿ ಗುರುಪುಷ ನಕ್ಷತ್ರದ ದಿವಸ ಮತ್ತೊಮ್ಮೆ ಈ ಉಪಾಯವನ್ನು ನೀವು ಮಾಡಬಹುದು. ಆದರೆ ನಿಮಗೆ ಫಲ ತಂದು ಕೊಡುವ ಯಾವ ಶುಭ ಮುಹೂರ್ತಗಳನ್ನು ಕೂಡ ನೀವು ತಪ್ಪಿಸಿಕೊಳ್ಳಬೇಡಿ. ಈಗ ಲಾಕರ್ನ ಎನರ್ಜಿಯನ್ನು ಹೇಗೆ ಹೆಚ್ಚಿಸೋದು ಅಂತ ನೋಡೋಣ. ಪೂರ್ವ ಅಥವಾ ಉತ್ತರದ ದಿಕ್ಕಿಗೆ ನಿಮ್ಮ ಲಾಕರನ್ನು ಇಡಬೇಕು. ನೆಲದಿಂದ ಸ್ವಲ್ಪ ಅಂತರದಲ್ಲಿ ಲಾಕರನ್ನು ಇಟ್ಟಿರಬೇಕು. ಅಂದರೆ 4 ಅಂಚಿಗೆ ವುಡನ್ ಸಪೋರ್ಟರನ್ನು ಇಟ್ಟು ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಲಾಕರನ್ನು ಇಡಿ. ಲಾಕರ್ನ ಬಾಗಿಲಿನ ಮೇಲೆ ಕುಂಕುಮದಿಂದ ಸ್ವಸ್ತಿಕನ್ನು ತೆಗೆಯಿರಿ. ಇದು ನಮ್ಮ ಮನೆಯ ಲಕ್ಷ್ಮೀ ದೇವಿಯ ವಾಸಸ್ಥಾನ. ಶುಭ ಚಿಹ್ನೆಗಳನ್ನು ಲಾಕರ್ನಲ್ಲಿ ತೆಗೆಯಬೇಕು. ಒಂದು ಸ್ವಸ್ತಿಕನ್ನು ಲಾಕರ್ನ ಬಾಗಿಲಿಗೆ, ಮತ್ತೊಂದು ಸ್ವಸ್ತಿಕನ್ನು ಹಣ ಇಡುವಂತಹ ಜಾಗದಲ್ಲಿ, ಹೀಗೆ ಕುಂಕುಮದಲ್ಲಿ 1-2 ಹನಿ ರೋಸ್ ವಾಟರನ್ನು ಹಾಕಿ ಸ್ವಸ್ತಿಕನ್ನು ತೆಗೆಯಿರಿ. ಶ್ರೀಮಂತ ಬರೆದರೂ ಕೂಡ ಒಳ್ಳೆಯದೆ. ಈಗ ಹಣ ಇಡುವಂತಹ ಜಾಗದಲ್ಲಿ ಅಕ್ಷತೆಯನ್ನು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪದ್ಮದಳವನ್ನು ತೆಗೆಯಿರಿ. ಇಲ್ಲಾಂದರೆ ಅಕ್ಕಿಯಿಂದ ನೀವು ಸ್ವಸ್ತಿಕನ್ನು ತೆಗೆದರೂ ನಡೆಯುತ್ತೆ. ಕೆಂಪು ಬಟ್ಟೆಯನ್ನು ಇದರ ಮೇಲೆ ಹಾಕಬೇಕು. ಈ ಕೆಂಪು ಬಟ್ಟೆಗೆ ಮಲ್ಲಿಗೆ ಅಥವಾ ಗುಲಾಬಿಯ ಪರ್ಫ್ಯೂಮ್ ಇದ್ದರೆ ಅದನ್ನು ಸ್ಪ್ರೇ ಮಾಡಿ. ಈಗ ಕೆಂಪು ಬಟ್ಟೆಯ ಮೇಲೆ ನಿಮ್ಮ ಆಭರಣ, ಹಣ ಇವುಗಳನ್ನು ನೀಟಾಗಿ ಇಡಿ. ಪ್ರತಿ ಸಲ ಲಾಕರ್ನಲ್ಲಿ ಹಣ ಇಡುವಾಗ ಶ್ರೀಂ ಶ್ರೀಂ ಅನ್ನುತ್ತಾ ನೀವು ಹಣವನ್ನು ಇಡಬೇಕು. ಇದು ಲಕ್ಷ್ಮೀ ದೇವಿಯ ಬೀಜ ಮಂತ್ರ. ಹಳದಿ ಬಣ್ಣದ ಬಟ್ಟೆಯಲ್ಲಿ 7 ಹಳದಿ ಬಣ್ಣದ ಕವಡೆಯನ್ನು ಹಾಕಿ ಗಂಟು ಕಟ್ಟಿ ಹಣ ಇಟ್ಟಿರುವ ಜಾಗದಲ್ಲಿ ಇಡಿ. ಪ್ರತಿ ಹುಣ್ಣಿಮೆಗೆ ಮಂಗಳವಾರ ಅಥವಾ ಶುಕ್ರವಾರ ಈ ಕವಡೆಗಳನ್ನು ಚಾರ್ಜ್ ಮಾಡಿ. ಅಂದರೆ ಬಲಗೈ ಮುಷ್ಟಿಯಲ್ಲಿ ಕವಡೆಗಳನ್ನು ಹಿಡಿದು 16 ಸಲ ಶ್ರೀ ಸೂಕ್ತದ ಪಠನೆ ಅಥವಾ ಲಕ್ಷ್ಮೀ ದೇವಿಯ 108 ಅಥವಾ 1008 ಜಪವನ್ನು ಜಪಿಸಬೇಕು. ಇದರಿಂದ ಕವಡೆಯಲ್ಲಿ ಲಕ್ಷ್ಮೀ ಮಾತೆ ಆಕರ್ಷಣೆಯ ಶಕ್ತಿ ಹೆಚ್ಚಿಸುತ್ತದೆ. 10 ರೂಪಾಯಿಯ ಒಂದು ಹೊಸ ಕಂತು ಅಂದರೆ 1000 ರೂಪಾಯಿಗಳನ್ನು ನೀವು ಯಾವತ್ತೂ ನಿಮ್ಮ ಲಾಕರ್ನಲ್ಲಿ ಇಟ್ಟಿರಿ. ಇದನ್ನು ಖರ್ಚು ಮಾಡಬೇಡಿ. ಲಕ್ಷ್ಮೀ ಸ್ಥಿರತೆಯ ಚಿಹ್ನೆ ಇದು. ಶುಕ್ರವಾರ ಅಥವಾ ಪ್ರತಿ ಹುಣ್ಣಿಮೆಗೆ ಸುವಾಸನೆಯುಕ್ತ ಅಗರಬತ್ತಿಯ ಹೊಗೆಯನ್ನು ಹಣ ಇಡುವ ಜಾಗದಲ್ಲಿ ಹರಡಿಸಬೇಕು. ಅಂದರೆ ಅಗರಬತ್ತಿಯನ್ನು ಬೆಳಗಿಸಿ ಅದರ ವಾಸನೆಯನ್ನು ಲಾಕರ್ನಲ್ಲಿ ಹಬ್ಬಿಸಿ ಲಾಕರನ್ನು ಮುಚ್ಚಿಡಿ. ನಂತರ ಈ ಅಗರಬತ್ತಿಯನ್ನು ದೇವರ ಮುಂದೆ ಹಚ್ಚಿಡಿ. ಈ ಎಲ್ಲ ಉಪಾಯಗಳು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆಯನ್ನು ಸ್ಥಿರವಾಗಿ ಇರಿಸುತ್ತವೆ. ಹಣದ ಅಭಿವೃದ್ಧಿ ಆಗುತ್ತದೆ. ಆರ್ಥಿಕ ಪ್ರಗತಿ ನಿಮಗೆ ಕಂಡುಬರುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.